ಅಲ್ಲೋಡು ರಾಂಗ್ ಸೈಡ್ ಬರೋದಲ್ಲದೆ ಗುರಾಯಿಸ್ಕೊಂಡ್ ಬೇರೆ ಹೋಯ್ತು. ಏನಾಗಲ್ಲ ಬಿಡು ಮಗ, ಅದೇಂಗ್ ಬಿಟ್ಬಿಡಕ್ಕಾಗುತ್ತೆ? ಇಂತ ಬೋ 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 ಬೋರ್ಡ್ ಡ್ರೈವರ್ಗೆ ಅವಾರ್ಡ್ ಕೊಡ್ಬೇಕು. ಅವಾರ್ಡ್ ಏನಾರು ಅವಾರ್ಡ್ ಕೊಡ್ಬೇಕು. ಹೆಂಗೋ ಬಂದ್ಬಿಡ್ತಾರಪ್ಪ ಇವಾಗೆಲ್ಲ ಜನ. ಬಾರ ತೂರ್ಕೊಂಡ್ಬಿಡು. ತಿರುಗಿಸ್ತೀನಿ, ತೂರ್ಕೊಂಡು ಹೋಗ್ಬಿಡು ಅಂದೆ ಅಪ್ಪ ಅಷ್ಟೇ. ಜಾಗ ಇದ್ರೆ ತಾನೇ ಅಪ್ಪ ನಾನು ಹೋಗೋದು ಮುಂದಕ್ಕೆ. ಇವರೆಲ್ಲ ಆರನಲ್ಲೇ ಮ್ಯೂಸಿಕ್ ಬರ್ಸ್ತಾರೆ, ಇವ್ರು ತಲೆ ಇಲ್ವಾ ಇವ್ರಿಗೆ? ಅಪ್ಪ ನಮ್ ಫ್ರೆಂಡ್ ಫೋನ್ ಮಾಡ್ತಾವ, ಒಂದೇ ನಿಮಿಷ. ಹಲೋ ಮಚೆ, ಸಂಜೆ ಪಾಟೀಲ್ ಇದು ಎಣ್ಣೆ ಹೊಡಿತೀಯ ಬೀರ್ ಹೊಡಿತೀಯ? ಬಿಡಿ ಕೆಳಗಡೆನೆ ಇರು, ಬತ್ತೀನಿ, ಮುಗ್ಸೋಣ. ಅದು ಸೈನ್ಸ್ ಲ್ಯಾಬ್ ಮಾಡಿ ಮುಗಿಸ್ಬೋಣ ಆ ಚಾಪ್ಟರ್ ಇವತ್ತು. ಅಪ್ಪ ಜೊತೆಗವ್ರೆ, ನಿಂಗೆ ಆಮೇಲೆ ಮಾಡ್ತೀನಿ. ಹಾ ಸರಿ. ಅಲ್ಲಷ್ಟೊಂದು ಜಾಗ ಬಿಟ್ಟಿರು, ಹೋಗಿ ಸಾಯ್ತಾನೆ. ಗಾಡಿ ಏನಕ್ಕೆ ಅಂತಾರ ಗೊತ್ತಿಲ್ಲ ಅಪ್ಪ ಇವರೆಲ್ಲ. ಅಲ್ಲ ಅವಂದೇ ತಪ್ಪಿಟ್ಕೊಂಡು ಲುಕ್ ಬೇರೆ ಕೊಡ್ಕೊಂಡು ಹೋಯ್ತಾನೆ. ಲವ್ವರ್ ಅನ್ಬಿಡು ಮಗ ಅವ್ರನ್ನ. ಅಪ್ಪ ಲವ್ವರ್ ಇರ್ಬೇಕು ಯಾರೋ ಅವರು. ಬಾಯಿಲಿ ಬೋಳಿ ಮಗ. ಸಾರಿ ಅಪ್ಪ. ಸರ್ ವಣಕ್ಕಂ, ವಂದನಂ, ನಮಸ್ಕಾರ. ನೀವ್ ತಗಂತೀರಾ ಒಂದ್ ಬೇನ್ಸ್ ಕಾರ್. ಇವಾಗ ಸರ್ ಒಂಚೂರು ಕಣ್ಣೆ ತೋರಿಸ್ತಾರ್. ಎಲ್ಲಿಗೆ ಓಡ್ತಾ ಇದೀರಾ ಸಾರ್? ಏನಾದ್ರು ಇನ್ನ ಕೊಟ್ಬಿಟ್ಟೋಗೋ. ಏನ್ ಸರ್ದು ಶರ್ಟ್ ಟರ್ ಅಂತ ಅರ್ಧೋಯ್ತು. ನಿಂತ್ಕೊಳ್ಳಿ ಸಾರ್, ನಿಮ್ ಶರ್ಟ್ ಹೊರ್ದೋಗ್ಬಿಟ್ಟೈತಿ ಹಿಂದೆ. ಹೋಗು, ನಿಂಗ್ ಬೆನ್ಸ್ ಕಾರ್ ಅಲ್ಲ, ಬೊಂಬೆ ಕಾರು ಸಿಗಲ್ಲ. ಬನ್ನಿ ಅಣ್ಣ, ಬನ್ನಿ. ಏನೋ ನಿಂದು? ಕೊಕೋ ಕೋಲಾ ಕುಡಿತೀರಾ? ಕುಡಿತೀನಿ. ನಂಗೆ ಏನಾರು ತಿನ್ನಕ್ ಕೊಟ್ರೆ ನಾನು ನಿಮ್ ಕೊಕೋ ಕೋಲಾ ಕೊಡ್ತೀನಿ. ಹೌದಾ, ತಗೋ ಮತ್ತೆ ತಿನ್ನು. ಹೌದು, ಎಲ್ಲಿ ಸಿಗುತ್ತೆ ಕೊಕೋ ಕೋಲಾ? ನಾಳೆ ಬೆಳಗ್ಗೆ ಬಂದ್ಬಿಡಿ ಅಣ್ಣ, ನಮ್ಮ ಮನೆ ಹತ್ರ ನಮ್ಮ ಓನರ್ ಕರ್ದಿಕ್ಕಿರ್ತಾನೆ, ತಗೊಂಡೋಗ್ಬಿಡಿ. ಒಂದ್ ನಿಮಿಷ ಹಂಗೆ ಇರು. ನಿನ್ ಊಟ ತಗೋ, ಆಚೆ ತಿನ್ನು. ಯಾಕಣ ಏನಾಯ್ತು? ನನ್ನೇನ್ ಬಕ್ರ ಅನ್ಕೊಂಡಿದ್ಯಾ ನೀನ್? ಹಸು ಹಾಲು ಕೊಡೋದು ಕೊಕೋ ಕೋಲಾ ಎಲ್ಲಿಂದ ಕೊಡ್ತೀಯಾ? ಇಲ್ಲ ಅಣ್ಣ, ಬೇರೆ ಹಸುಗಳು ಹಾಲು ಕೊಡೋದು. ನಾನು ಪಪ್ಪುಸಿ ಕೊಡ್ತೀನಿ, ಕುಡಿತೀರಾ? ಬೇಡ, ನಂಗೆ ನೀನು ಬೇಡ, ನಿನ್ ಪಪ್ಪುಸಿನೂ ಬೇಡ. ಬಾರೋ ಕಬಡ್ಡಿ ಅಣ್ಣ. ಕಬಡ್ಡಿ ಸಡನ್ ಆಗಿ ನಿಂತ್ಕೊಂಬಾರ್ದು. ಕಬಡ್ಡಿ ಹಂಗ ಹಿಂದಕ್ಕೂ ಹೋಗ್ಬಾರ್ದು. ಹಂಗಂದ್ರೆ ಆ ಸೈಡ್ ಹೋಯ್ತೀನಿ. ಕಬಡ್ಡಿ ಆಡೋ ಅಂದ್ರೆ ತಿಕ್ಲಾಟ ಆಡ್ತೀಯಲ್ಲ ನೀನು. ಕಬಡ್ಡಿ ಮನೇಲಿ ಫ್ರೀ ಇದ್ಯಾ? ಯಾಕೆ? ಏನಿಲ್ಲ, ನಮ್ ಫ್ರೆಂಡ್ ಒಬ್ಬ ಟೈಲರು ಚಿಟ್ಟೆಗೆ ಚಡ್ಡಿ ಹೊಲ್ದವನೆ. ಅದು ಸೈಜ್ ಕರೆಕ್ಟ್ ಆಗೈತೆ ಅಂತ ನೋಡ್ಕೊಂಡ್ ಬರ್ಬೇಕು ಹೋಗಿ. ನನಗೆ ಬೂಂದಿನ ಕೊಡ್ತೀನಿ ತಾಳಿ, ಇವಾಗ ಲಾಡು. ಮ್ಯಾಮ್ ನೀನ್ ನಾಳೆ ಫ್ರೀ ಇದೆಯಾ? ಇಲ್ಲ, ನಾಳೆ ಟಾಕ್ಸಿಕ್ ಫಿಲಮ್ ಹೋಯ್ತಾ ಇದೀನಿ. ಫ್ರೀ ಇಲ್ಲ, ನಾನು ಫುಲ್ ಬಿಸಿ. ಸರಿ, ನೀನ್ ನಾಡಿದ್ ಫ್ರೀ ಇದೆಯಾ? ನಮ್ ಹುಡುಗಿ ವಿಷಯ ಎಮರ್ಜೆನ್ಸಿ ಐತೆ. ಮಾಡ. ಯಾಕೆ ಇಬ್ರು ಮದ್ವೆ ಮಾಡ್ಕೋಬೇಕು ಅಂತ ಇದ್ದೀರಾ? ಮದ್ವೆ ಮಾಡಿಸ್ಬೇಕಾ? ಇಲ್ಲ. ಮತ್ತೆ ನಿಮ್ ಲವ್ ವಿಚಾರ ಅವ್ರ ಮನೆ ಗೊತ್ತಾಗ್ಬಿಟ್ಟೈತಾ? ಬಂದ್ ಮಾತಾಡ್ಬೇಕಾ? ಇಲ್ಲ. ಮತ್ತಿನ್ನೇನೋ ಮಾಡ್ಬೇಕು? ಏನಿಲ್ಲ, ನಮ್ ಹುಡುಗಿ ಮನೆ ಬಾತ್ರೂಮ್ ಅಲ್ಲಿ ಒಂದ್ ಪಲ್ಲಿ ಸೇರ್ಕೊಂಡ್ಬಿಟ್ಟೈತೆ. ನಿಮ್ ಫ್ರೆಂಡ್ ಟೈಲರ್ ಹೇಳ್ಬಿಟ್ಟು ಅದಕ್ಕೊಂದ್ ಚಡ್ಡಿ ಹೊಲಿಸ್ಬೇಕಾಯ್ತು. ಹೌದು, ನಿಮ್ ಹುಡುಗಿ ಮನೆ ಬಾತ್ರೂಮ್ ಅಲ್ಲಿ ಪಲ್ಲಿ ಇರೋ ವಿಷಯ ನಿಂಗೆ ಗೊತ್ತು? ಅದ್ ಮೊನ್ನೆ ಹೋಗಿದ್ನಲ್ಲ. ನೋಡಪ್ಪ, ಲಾಟ್ರಿನೂ ಇಲ್ಲ, ಪಾಟ್ರಿನೂ ಇಲ್ಲ. ಯಾಕೇನಾಯ್ತು? ನಾನ್ ಹೆಂಗೆ ಹೋದ್ರು ಗೇಮ್ ಸ್ಟಾರ್ಟ್ ಆಗಕ್ ಮುಂಚೆನೆ ಎಂಡ ಬಿಡ್ತೆ ಮಚ್ಚ. ಹಲೋ ಸರ್, ನಮಸ್ಕಾರ. ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಯಾರು? ಹಾ ಸರ್, ನಾನು ಸತೀಶ್ ಯಾರು ಅಂತ, ವಿತ್ ದ ಸರ್ನೇಮ್ ಆಫ್ ಯಾರು. ಸತೀಶ್ ಯಾರು? ಹಾ ಸರ್, ಸತೀಶ್ ಯಾರು. ಸತೀಶ್ ಯಾರು? ಹಾ ಸರ್, ಸತೀಶ್ ಯಾರು. ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ನಿಂಗ್ ನನ್ನ ನಂಬರ್ ಯಾರೋ ಕೊಟ್ಟಿದ್ದು? ಸರ್, ನಿಮ್ ನಂಬರ್ ನಮ್ ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಬ್ರು ಸೀಮಾ ಯಾರು ವಿತ್ ದ ಸರ್ನೇಮ್ ಆಫ್ ಯಾರು. ಸೀಮಾ ಯಾರು ಅನ್ನೋರು ನಿಮ್ ನಂಬರ್ ಕೊಟ್ರು ಸರ್. ಸೀಮಾ ಯಾರು? ಹಾ ಸರ್, ಸೀಮಾ ಯಾರು. ಸೀಮಾ ಯಾರು? ಹಾ ಸರ್, ಸೀಮಾ ಯಾರು. ಸೀಮಾ ಯಾರು? ಸೀಮಾ 2 ಸತಿ ಸರ್ನೇಮ್ ಅಲ್ಲ ಸರ್, ಒಂದೇ ಸತಿ ಸರ್ನೇಮ್. ಸೀಮಾ ಯಾರು ಅಷ್ಟೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇವಾಗ ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ನೀನ್ ಸತೀಶ್ ಯಾರು? ನಿಂಗೆ ನಂಬರ್ ಕೊಟ್ಟು ಸೀಮಾ ಯಾರು. ಹಾ ಸರ್. ಇವಾಗ ನೀ ಇಬ್ರು ಯಾರ? ಸರ್, ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಿಮ್ಗೆ ಮೋಸ್ಟ್ಲಿ ಅವ್ರ ಅಪ್ಪ ಗೊತ್ತಿರ್ಬೋದು ಸರ್. ಅವ್ರ ಅಪ್ಪ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ಅವ್ರ ಅಪ್ಪ ಯಾರು? ಅವ್ರ ಅಪ್ಪ ನಿಖಿಲ್ ಯಾರು ಅಂತ ಸರ್. ಇವಾಗ ಈ ಬೇವರ್ಸಿ ನಿಖಿಲ್ ಯಾರು? ಸೀಮಾ ಯಾರು ಅವ್ರ ಅಪ್ಪ ಸರ್. ಸೀಮಾ ಯಾರು? ಸೀಮಾ ಯಾರು ನಮ್ ಕಸಿನ್ ಸರ್. ನೀನ್ ಯಾರು? ಸರ್, ನಾನು ಸತೀಶ್ ಯಾರು ಸರ್. ಯಾರು ನೀವೆಲ್ಲ? ಮನೇಲಿ ಮಾಡಕ್ ಕೆಲ್ಸ ಇಲ್ವೇನ್ರೋ ನಿಮ್ಗೆ? ಕರೆಕ್ಟ್ ಕಡ. ಯಾರೋ ನೀನು? ಸತೀಶ್ ಯಾರು ಅಂತ ಸರ್. ನಿಮ್ ಮನೆ ಎಲ್ಲೋ ಇರೋದು? ಸರ್, ನಮ್ ಮನೆ ಯಾವ ವಿಜಯನಗರ ಅಂತ ಸರ್, ಬೆಂಗಳೂರಲ್ಲಿ ಇರೋದು. ಯಾವ ವಿಜಯನಗರ? ಹಾ ಸರ್, ಯಾವ ವಿಜಯನಗರ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ನ್ ಗರ್ಕೆ ನನ್ ಮಕ್ಳು ಸರ್ಕಾರ ಅವ್ರು ಅವ್ನ್ ತಾಯಿನಾಡ ಅವ್ರ ಅಪ್ಪನ್ ಕೊಟ್ಟಾರ ಅವ್ರು. ಲಲಿತ್ ಲೌಡೆ ಬಾಲ್ ಅಂದ್ರೆ ನೀನೇನಾ? ಹೌದು, ನಾನೇ. ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ನ ಹೆಸರು? ಅದೆಲ್ಲ ಹಂಗೆ, ನಾವು ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ಪಾಪ್ಯುಲೇಷನ್ ಚೆಕ್ ಮಾಡ್ತಾ ಇದೀವಿ. ಮಾಡ್ಕೊಡಿ, ಹಂಗೆ ಹೇಳ್ತೀರಾ? ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? ತುಂಬಾ ಜನ ಇದೀವಿ ಸರ್, ದೊಡ್ಡ ಕುಟುಂಬ ನಮ್ದು. ಮಮತಮ್ಮ ಯಾರು? ಅವ್ರ ನಮ್ಮಮ್ಮ. ಇವಾಗ ಅವರ? ಅಯ್ಯೋ, ಇವಾಗಿಲ್ಲ ಸರ್. ಅವರು ಯಾವಾಗ ತೀರ್ಕೊಂಡ್ರು? ಮಾರ್ಕೆಟ್ಗೆ ಹೋಗೋರೆ, ತರಕಾರಿ ತಗೊಂಬರಕ್ಕೆ. ಯಾರು ಹೇಳಿದ್ ನಿಮ್ಗೆ ತೀರ್ಕೊಂಡವ್ರೆ ಅಂತ? ಸರಿ, ನಾರಾಯಣಪ್ಪ ಯಾರು? ಅವ್ರ ನಮ್ ತಾತ. ಇವಾಗ ಅವರ? ಅಯ್ಯೋ, ಅವರು ಇವಾಗಿಲ್ಲ ಸರ್. ಮಾರ್ಕೆಟ್ಗೆ ಹೋಗೋರ? ಇಲ್ಲ ಸರ್, ಅವ್ರು ತೀರ್ಕೊಂಡ್ಬಿಟ್ರು. ಸರಿ, ನಿಮ್ ಅಜ್ಜಿ? ಇವಾಗಿಲ್ಲ ಸರ್, ಅವರು ತೀರ್ಕೊಂಡ್ಬಿಟ್ರ. ಮಾರ್ಕೆಟ್ಗೆ ಹೋಗೋರೆ ನಮ್ಮ ಅಮ್ಮನ ಜೊತೆ.
ಈ ಗೋಬಿ ಗೌತಮ್ ಯಾರು? ಅವ್ನ್ ನಮ್ ತಮ್ಮ. ಇವಾಗ ಅವನ? ಅಯ್ಯೋ ಇಲ್ಲ ಸರ್, ಅದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ನಾ. ಕಾರ್ ಆಕ್ಸಿಡೆಂಟ್ ಅಲ್ಲಿ? ಇಲ್ಲ ಸರ್, ಬಚಾವ್ ಆಗ್ಬಿಟ್ಟ ಕಾರ್ ಆಕ್ಸಿಡೆಂಟ್ ಅಲ್ಲಿ. ಇವಾಗ ಗೋವಾಕ್ ಟ್ರಿಪ್ ಹೋಗೋನೆ. ಅವ್ನ ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ. ಬಿಸಿ ನೀರಿ ಉಪ್ಪು ಖಾರ ಹಾಕ್ಬಿಟ್ಟು ಕುತ್ಸು. ನೆಕ್ಸ್ಟ್. ನಮಸ್ಕಾರ ಅಣ್ಣ. ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸಿದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿ ಸೇಲ್ ಮಾಡಿದೆ, ಅದಕ್ಕೆ. ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರ? ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾಲಿರ್ಲಿಲ್ಲ. ಇಂಥ ಜನ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ ನೀನೇನ್ ಮಾಡ್ದೆ? ನನ್ ಶೂಸ್ ನ ಎಕ್ಸ್ಚೇಂಜ್ ಮಾಡ್ದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವ್ನ್ ವೀಲ್ ಚೇರ್ ಜೊತೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಎಕ್ಸ್ಚೇಂಜ್ ಆದ್ಮೇಲೆ ಅವನು, ಅಣ್ಣ ನನ್ ವೀಲ್ ಚೇರು ನೀವ್ ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂದ. ಅದಕ್ ನೀನೇನಂದೆ? ಶೂಸ್ ಹಾಕೊಂಡ್ ಹೋಗು ಅಂದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ನಿನ್ನೆ ಯಾಕೆ ಆಫೀಸಿಗೆ ಬಂದಿಲ್ಲ ನೀನು? ಸ್ವಲ್ಪ ಪರ್ಸನಲ್ ಕೆಲಸದ ಮೇಲೆ ಹೋಗಿದ್ದೆ ಮಾಮ್, ಅದು ನೆಟ್ಟಗಾಗಿಲ್ಲ. ಏನ್ ಹೇಳು? ನಿನ್ನೆ ಬರ್ಬೇಕಾಗಿತ್ತು ನೀನು. ನಮ್ ರೋಹಿತ್ ಮತ್ತೆ ಟಿಎಲ್ ಹೆಂಗ್ ಕಿತ್ತಾಡಿದ್ರು ಗೊತ್ತಾ? ಏನೋ ನಮ್ ರೋಹಿತ್ ಮತ್ತೆ ಟಿಎಲ್ ಕಿತ್ತಾಡಿದ್ರ? ಓ ಕರೆಕ್ಟ್ ಟೈಮ್ ಫೈಲ್ ಸಬ್ಮಿಟ್ ಮಾಡೋದ ಅಂತ ಟಿಎಲ್, ನಾನ್ ಮಾಡೋದೇ ಇಂಟರ್ ಟೈಮ್ಗೆ ಏನ್ ಇವಾಗ ಅಂತ ರೋಹಿತ್. ಲಾಸ್ಟ್ ಅಲ್ಲಿ ಇವ್ರಿಬ್ರು ಬಿಡ್ಸಕ್ ಮ್ಯಾನೇಜರ್ ಬಂದ್ರೆ ಮ್ಯಾನೇಜರ್ಗೂ ಹೊಡಿತವ್ರು ಇವ್ರಿಬ್ರು. ಅದೇ ಗ್ಯಾಪ್ ಅಲ್ಲಿ ಸಿಕ್ಕಿದೆ ಚಾನ್ಸ್ ಅಂತ ಮ್ಯಾನೇಜರ್ ನಾನೊಂದ್ ಹೇಳ್ಬಿಟ್ಟೆ ಫೈಡ್ ಅಂತ. ಇಂತ ಚಾನ್ಸ್ ನ ಮಿಸ್ ಮಾಡ್ಕೊಂಬಿಟ್ನಲ್ಲ ಮ್ಯಾಮ್ ನಾನು. ಅಷ್ಟೇ ಅಲ್ಲ, ಅವಳು ಲಾವಣ್ಯ ಅಂತ ಅವಳಲ್ಲ ನಮ್ ಟೀಮ್ ಅಲ್ಲಿ, ಅವಳದು ನೇನೆ ಬರ್ತಡೇ ಇತ್ತು. ನಮ್ ಜೊಲ್ಲಾ ಮ್ಯಾನೇಜರ್ ಅವಳಿಗೆ ಅಂತ ಚಾಕ್ಲೇಟ್ ಫಸ್ಟ್ ಡಬಲ್ ಸ್ಟೋರಿ ಕೇಕ್ ತರ್ಸ್ದ. ಡಬಲ್ ಸ್ಟೋರಿ ಕೇಕ್. ಆಮೇಲೆ ಲಾವಣ್ಯ ಬರೀ ನಮ್ ಟೀಮ್ ಅವ್ರಿಗಂತಾನೆ ಮಟನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್, ವೆಜ್ ಅವ್ರಿಗಂತ ಗೋಬಿ, ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲಾ ತರ್ಸಿದ್ಲು. ಮಧ್ಯಾಹ್ನದ ಪಾರ್ಟಿ ಅವಳ ಕಡೆಯಿಂದ. ಅಷ್ಟೇ ಅಲ್ಲ, ಯಾವಾಗ್ಲೂ 8 ಗಂಟೆವರೆಗೂ ಹಾಕೊಂಡು ರುಬ್ತಾ ಇದ್ನ ನಮ್ ಮ್ಯಾನೇಜರ್. ಅವ್ನ್ ನಿನ್ನೆ ಯಾವ ಮೂಡದ ಇದ್ನೋ ಗೊತ್ತಿಲ್ಲ, ನಮ್ನ 6 ಗಂಟೆಗೆ ಲೆಟ್ ಆಫ್ ಮಾಡ್ಬಿಟ್ಟ. ಇವತ್ ತಲೆ ಮೇಲೆ ತಲೆ ಬಿದ್ದೋದ್ರು ಬೇಗ ಮಲ್ಕೊಂಡ್ ಬೆಳಗ್ಗೆ ಬೇಗ ಎದ್ದಳ್ತೀನಿ. ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ, ನಾನು ಇಷ್ಟ ಪರು ಅಂತಾನು ಹೇಳಿಲ್ಲ. ಏನ್ ಶಿಷ್ಯ ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು. 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡಿದ್ರು. ನಿಂಗ್ ಲೈಫ್ ಅಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫ್ ಅಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇ ಅಪ್ಪ. ಯಾರೋ ಒಬ್ಬ ಬೇವರ್ಸಿ ಅವ್ನ ಬೈಕ್ ನ ನಿಂಬೆ ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗ್ಲಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಇಷ್ಟಿದ್ದು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗೆ ಬಂದ್ 3,000 ರೂಪಾಯಿ ಇಸ್ಕೊಂಡೋದ. ನಮ್ಮಪ್ಪ ಅದೇ ಬೆಳ್ತ ಇನ್ನೂ 3 ಅವರ್ ನೋಡಿದ್ರು. ಡಾಕ್ಟ್ರೇ ನಂಗೆಲ್ಲ ನೆನಪಾಗೋಯ್ತು. ಇಲ್ಲ ಲೇ ಡಾಕ್ಟ್ರೇ, ಮತ್ತೆ ಇದೇ ಖುಷಿಗೆ ಸ್ವೀಟ್ ತಿನ್ಸಲ್ವಾ? ಮಗು ನಿಮ್ಗಾಗಿದ್ದು, ನೀವು ನಂಗೆ ಸ್ವೀಟ್ ತಿನ್ಸ್ಬೇಕು. ನನ್ಗೆ ಯಾವಾಗ ಮಗು ಆಯ್ತು? ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು? ನಂಗೆ ಎಂತಕ್ಕಾಗಲ್ಲ. ಗಂಡಸ್ರ ಬಾಡಿಲಿ ಮಗು ಪ್ರೊಡ್ಯೂಸರ್ ಮುಚ್ಚ ಬಾಯ್, ಅದ್ ನಂಗೂ ಗೊತ್ತು. ನಾನ್ ಡಾಕ್ಟರ್ ಲೇ. ಹೆಂಗಾಯ್ತು? ನನಗಾಗಿಲ್ಲ ಲೋ. ಏನಾಗಿಲ್ಲ? ಮಗು. ಇದು ತುಂಬಾ ದುಃಖದ ವಿಷಯ, ಆಪರೇಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ನಂಗ್ ಮಕ್ಳು ಅವರೇ ಕಣ. ಮುಂಚೆನೆ ಇತ್ತ ವರದಕ್ಷಿಣೆ ಕೊಟ್ಟಿದ್ರಾ? ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ಬೇಕು. ಸಾರಿ ಸೂಪರ್ ಮ್ಯಾನ್, ನೀನ್ ಹೇಳಿದ್ರು ಹೆಂಗೆಲ್ಲ ಗ್ಯಾಪ್ನ ಬಂತು ಅಂತ. ಡಾಕ್ಟ್ರೆ ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ. ಸ್ವೀಟ್ ಎಂತ ಯಜಮಾನ್ರೆ? ನಿನ್ ಮರುವಿನ ಕೈಲಿ ಸೆರೋಯ್ತು ಅಂತ ಹೇಳ್ದಲು. ನಂಗ್ ಮರುವಿನ ಕೈಲಿ ಇತ್ತು ಯಜಮಾನ್ರೆ. ಇವಾಗ ತಾನೆ ನಂಗೆಲ್ಲ ಗ್ಯಾಪ್ನ ಬಂತು ಅಂದಲು. ನಾನು ಏನ್ ಮಾಡ್ತೋಗಿದ್ದೆ ಯಜಮಾನ್ರೆ? ಡಾಕ್ಟರ್ ಏನಾಗ್ಬಿಟ್ಟು ಮದುವೆ ಮಾಡಿಸ್ಬಿಡಿ. ಯಾರ ಜೊತೆ? ಏನ್ ಯಾರ ಜೊತೆ? ಯಾರ ಜೊತೆ ಮದುವೆ ಮಾಡಿಸ್ಬೇಕು? ನೀವು ಡಾಕ್ಟರ್ ಅಲ್ವಾ ಯಜಮಾನ್ರೆ? ಮತ್ತೆ ತೆರಿಗೆ ಕೇಳ್ತೀವ ಮದುವೆ ಮಾಡಿಸ್ರಿ ಅಂತ. ನಾನು ಯಾವಾಗ ಹೇಳ್ದೆ? ಈ ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಇವ್ರ ಆನರ್ ನಮ್ಮ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ, ಕರೆಕ್ಟ್ ಆಗಿ ಮಾಡ್ತಾಳೆ. ಯಾರೋ? ನಿಮ್ ಹೆಂಡತಿ. ನಂಗೆ ಮದುವೆ ಎಲ್ಲ ಆಗೈತೆ. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ನಮ್ಮ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ. ಹೆಂಗೆ? ನಾನ್ ದಿನ ಮನೆಗೆ ಹೋಗ್ಬಿಟ್ಟು ಮರ್ತ ಹೋಗ್ಬಿಡ್ತೀನಿ ನಂಗೆ ಎಂತ ಅವಳೆ ಅಂತ. ಆಮೇಲೆ ಅವ್ಳು ಬೆಳ್ತಾಳೆ ನಾಯಿ ಹೊಡೆದಂಗ್ ಹೊಡ್ಬಿಟ್ಟು ಗ್ಯಾಪ್ನಿಸ್ತಾಳೆ. ಮತ್ತೆ ಇವ್ರಲ್ಲಿ ಪುಣ್ಯ ಏನ್ ಮಾಡೋಳೆ? ಯಾರೋ? ನಿಮ್ ಹೆಂಡತಿರೋ? ನಂಗೆ ಮದುವೆ ಎಲ್ಲ ಆಗೈತೆ ಇವ್ರ ಆನರ್. ಅಯ್ಯೋ ಏನ್ ಬೇವರ್ಸಿ ನನ್ ಮಗನ ನೀನು. ನಮ್ಮ ಹೆಂಡತಿ ನಂಗೆ ಇದೇ ಹೇಳ್ತಾಳೆ, ಕರೆಕ್ಟ್ ಆಗಿ ಹೇಳ್ತಾಳೆ. ಯಾರೋ? ನನ್ ಕೇಸ್ ತಗೊಳ್ಳಿ ಇವರ. ನಾನ್ ಡಾಕ್ಟರ್ ಕಣೋ, ಲಾಯರ್ ಅಲ್ಲ, BSDK. ನಾನು ಡಾಕ್ಟರ್ ಅಂತಾನೆ ಅಂದಿದ್ದು. ನೀನ್ ಎಲ್ಲಾ ಮರ್ತೋಗ್ತೀಯ, ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲೋ? ದಾರಿ ಗ್ಯಾಪ್ನ ಇರುತ್ತೆ ಶಾರುಖ್ ಖಾನ್, ಅದ್ರ ಗುರಿ ಮರ್ತೋಯ್ತೀನಿ. ನಿಂಗೆ ಯಾವ್ದೋ ಗುರಿ? ಅದೇ ಗ್ಯಾಪ್ನ ಬರ್ತಿಲ್ಲ ಬ್ರೋಕರ್ ಅಣ್ಣ. ಈ ಡಾಕ್ಟರ್ ಕಣೋ ನಾನು ಅದ್ನೇ ಅನ್ನಲ್ಲ. ಏನಂದೆ? ಶಾರುಖ್ ಖಾನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಅವ್ನ್ ನನ್ ಮಕ್ಳು
ಓಯ್ ತಾತ ಯಾರ್ ನೀನು ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ ರೆಡ್ ಕಾರ್ಡ್ ಸಾಕೊಂಡಿದ್ಯಾ ಓಂ ಶಕ್ತಿನಾ ನನ್ ಬುಸುಡಿಕೆ ಓಯ್ ಶಾಂಟ ತಾತ ಸಾರಿ ಶಾಂಟ ತಾತ ಕೊಡ ನನ್ ಗಿಫ್ಟ್ ಫಸ್ಟ್ ನಂಗೆ ಜಿಂಗಲ್ ಬೆಲ್ ಸಾಂಗ್ ಆಡು ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಶಾಂಟ ತಾತ ಬರ್ತಾನಲ್ಲ ಗಿಫ್ಟ್ ಕೊಡ್ತಾನಲ್ಲ ಜಿಂಗಲ್ ಬೆಲ್ ಅದು ಜಿಂಗ್ರಿ ಬೆಲ್ಲ ಅಲ್ಲ ಅದು ನನ್ ಶಾಂಟೋ ತಾತ ಅಲ್ಲ ಬುಸುಡಿಕೆ ಬಳಿ ನಿನ್ನೆ